The Church of Jesus Christ. ಪ್ರಿಯವಾದವರೇ, ನಿಮ್ಮ ಸಂಗಡಿಗನು ಸ್ನೇಹಿತನೂ ಆದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 91:15 ವಚನ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಪ್ರಿಯರೇ, ವೇದದಲ್ಲಿರುವ ಎಲ್ಲ ವಾಗ್ದಾನಗಳಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಪದೇ ಪದೇ ಬರುವ ಮಾತು ಯಾವುದೆಂದರೆ, ನಾನು ನಿಮ್ಮೊಂದಿಗಿದ್ದೇನೆ ಎಂಬುದು. ದೇವರು ಅಬ್ರಹಾಮನಿಗೆ, ನಾನು ನಿನಗೆ ಗುರಾಣಿಯೂ ಮಹಾದೊಡ್ಡ ಬಹುಮಾನವೂ ಆಗಿದ್ದೇನೆ ಎಂದರು. ಯಾಕೋಬನಿಗೆ, ಅಲ್ಪ ಮನುಷ್ಯನೇ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳಿದರು. ಯೆಹೋಶುವನಿಗೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಧೈರ್ಯ ತುಂಬಿದರು. ಕರ್ತನ ಹೆಸರುಗಳಲ್ಲಿ ಒಂದು ಹೆಸರು ಇಮ್ಮಾನುವೇಲ್. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂಬುದಾಗಿ ಅರ್ಥ. ಆತನು ಒಂದು ದಿನವೋ, ಒಂದು ತಿಂಗಳೋ ಅಥವಾ ಒಂದು ವರ್ಷವೋ ಅಲ್ಲ, ಲೋಕದ ಅಂತ್ಯದವರೆಗೂ ಎಲ್ಲ ದಿವಸಗಳಲ್ಲಿ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ಆ ದೇವರು ನಿಮ್ಮೊಂದಿಗೆ ಇರುವುದು ಸತ್ಯ. ಆದರೆ ನೀವು ಕರ್ತನೊಂದಿಗೆ ಇದ್ದೀರಾ ಎಂಬುದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಅನೇಕರು ಕರ್ತನನ್ನು ಹೊರಗೆ ನಿಲ್ಲಿಸಿ ದೇವರಿಗೆ ಇಷ್ಟವಿಲ್ಲದ ಸ್ಥಳಗಳಿಗೆ ಹೋಗುತ್ತಿದ್ದಾರೆ. ದೇವ ಮಕ್ಕಳೇ, ನೀವು ಸಂತೋಷವಾಗಿರುವಾಗ ನಿಮ್ಮೊಂದಿಗೆ ಸಮಯ ಕಳೆಯಲು ಅನೇಕರು ಬರುತ್ತಾರೆ. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅದನ್ನು ಹಂಚಿಕೊಳ್ಳಲು ಯಾರೂ ಬರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಕರ್ತನು ಒಬ್ಬನೇ ನಿಮ್ಮ ಸಂಕಟಗಳಲ್ಲಿ ನಿಮ್ಮೊಂದಿಗೆ ನಿಲ್ಲುವವನು. ನಿಮ್ಮ ಕಣ್ಣೀರು ಮತ್ತು ಮನಸ್ಸಿನ ನೋವನ್ನು ಅಥವಾ ವೇದನೆಯನ್ನು ಆತನು ಅರಿತವನಾಗಿದ್ದಾನೆ. ಆದುದರಿಂದ ಆತನ ಸಹಾಯವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಹಾಗಾಗಿ ಶಾಂತಿದಾಯಕನಾದಂಥ ದೇವರು ನಿಮ್ಮ ಇಕ್ಕಟ್ಟಿನಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಕಾಪಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. Thank you. God bless you.